ಏನ್ ಗುರು 12 ಗಂಟೆಗೆ ಬಾರಿ ಕರ್ಕೊಂಬಂದಿದ್ಯಾ? ಎಣ್ಣೆ ಕುಡಿಯೋರ್ಗೆ ಟೈಮ್ ಅಂತಿರುತ್ತೆ, ಎಣ್ಣೆನ ನೀರು ತರ ಕುಡಿಯೋರ್ಗೆ ಟೈಮ್ ಇಲ್ಲ. ಹೌದಲ್ವಾ? ಕರೆಕ್ಟ್ ಗುರು. ಮತ್ತೆ ಬಂದಿರೋದು ಗುರು? ಅವನ್ಯಾರೋ ಹುಲಿನಾಗ ಅಂತ ನನಗೆ ಫೋನ್ ಮಾಡಿ ಆವಾಜ್ ಆಗ್ತಿದ್ದಾನೆ, ವಿಚಾರಿಸೋಣ. ಅವನೇ ಅವನ್ ಗುರು, ಕರ್ಸ್ಕೊಂಡು ಓಡಿಸ್ಕೊಳ್ಳೋಣ. ಅಲ್ಲ ಬಾ. ಬಂದ ನೋಡಿ. ಅಲ್ಲಿ ನೋಡು ನಾಗ, ನೀನ್ ಯಾವಾಗ್ಲೂ ಹುಲಿನಾಗ ಅದ ಮೂಳೆ ಬರೋ ಕಡಿತಾ ಇದೆಯಾ? ಹೊಟ್ಟೆ ಪಾಡು ಹೀಗೆ ಬಿಲ್ಡಪ್ ಅಷ್ಟೇ. ಹೀಗೆ ಹಲ್ಸಟ್ಟೆಲ್ಲ ಲೂಸ್ ಆಗಿತ್ತು, ಟೈಟ್ ಆಗ್ಲಿ ಅಂತ ಮೂಳೆ ಜಗಿತಾ ಇದ್ದೆ. ಏನ್ ವಿಷಯ? ಏನಿಲ್ಲ ಅಣ್ಣ, ನಮ್ಮ ಹುಡುಗ ದುಬೈಯಿಂದ ಬಂದಿದ್ದ. ಏನೋ ನಮ್ಮೊಳಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನಾವೇ ಸಾಲ್ವ್ ಮಾಡ್ಕೊಳ್ತೀವಿ ಅಣ್ಣ, ಮತ್ತೇನಿಲ್ಲ. ಮತ್ತೆ ಹುಡುಗರನ್ನೆಲ್ಲ ಹಾಕೋ ಬಂದಿದ್ಯಾ? ಎಲ್ಲೂ ಇಲ್ಲ, ಎಲ್ಲ ಒಟ್ಟು ಗೃಹ ಪ್ರವೇಶಕ್ಕೆ ಊಟಕ್ಕೆ ಹೊರಟಿದ್ದೀವಿ ಅಷ್ಟೇ. ನಾನೆಲ್ಲ ಸ್ಕೆಚ್ ಅನ್ಕೊಂಡೆ. ಸ್ಕೆಚ್ಚಾ? ಅಯ್ಯೋ ಎಂತ ಮಾತಾಡ್ಬಿಟ್ರೆ ಅಣ್ಣ. ಹುಲಿ ಮುಂದೆ ನರಿ ಬಂದ್ರು, ನರಿ ಮುಂದೆ ಹುಲಿ ಬಂದ್ರು, ಓಡ್ ಹೋಗೋದು ನರಿ ಅಲ್ವೇನಣ್ಣ? ಕರೆಕ್ಟ್ ಅಲ್ಲ? ಕರೆಕ್ಟ್. ಬಲ್ಲ ಹುಲಿನಾಗ ಬರಲ್ಲ? ಆಯ್ತು. ಇವನೇ ಹುಲಿನಾಗ. ಅಯ್ಯಬ್ಬಾ. ಅಲ್ಲಯ್ಯ, ಅವ್ನು ಬರಕ್ ಮುಂಚೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತಿದ್ದೆ, ಈಗೇನಾಯ್ತು? ನಾನು ಸಣ್ಣ ಹುಲಿ, ಅವನು ಹೆಬ್ಬುಲಿ. ನೀನು ಇಲ್ಲಿಂದ ಜಾಗ ಖಾಲಿ ಮಾಡಪ್ಪ. ಅಯ್ಯ, ನಿನ್ ಬಿಲ್ಡಪ್ ನನ್ನ ಮಗನ ತಿನ್ ಸಾಯ್. ನನ್ನ ಚಾಕ್ಲೇಟ್ ಎಲ್ಲಿ? ತಗೋ. ಥ್ಯಾಂಕ್ ಯು. ಅಲ್ಲ ಕಣೆ, ನಮಗೆ ಮಕ್ಕಳಾದ ನಾನು ಚಾಕ್ಲೇಟ್ನ ಮಕ್ಳಿಗೆ ತಂದ್ಕೊಡ್ಲಾ ನಿಂಗೆ ತಂದ್ಕೊಡ್ಲಾ? ಎಲ್ಲಾರ್ಗೂ. ನಾನು ದುಡ್ದಿದ್ದೆಲ್ಲ ಬರೀ ಚಾಕ್ಲೇಟಿಗೆ ಆಗುತ್ತೆ ಅಷ್ಟೇ. ಆಮೇಲೆ ನೀನ್ ದಿನ ಕುಡಿಯೋಕೆ 500 ರೂಪಾಯಿ ಖರ್ಚು ಮಾಡ್ತೀಯಾ? ನಮ್ಗೆ ಒಂದು 50 ರೂಪೀಸ್ ಚಾಕ್ಲೇಟ್ ತರಕ್ಕಾಗಲ್ವಾ? ಕುರಿ ತಿಂದಷ್ಟು ಕುರ್ಬನಿಗೆ ಲಾಭ. ಅದು ನಿಜ. ಸರ್ ಯಾಕಿವತ್ತು ಬೇಜಾರಲ್ಲಿದ್ದಾರೆ? ನಾಳೆಯಿಂದ ಕೆಲಸ ಸ್ಟಾರ್ಟ್. ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಗೆ ಹೋಗೋ ಬದಲು ಇಲ್ಲೇ ಒಂದ್ ಒಳ್ಳೆ ಕೆಲಸ ಹುಡುಕಿ ಇರ್ಬೋದಲ್ವಾ? ಹಲೋ, ನಾನು ಇಷ್ಟು ದಿವಸ ಇದ್ದಿದ್ದೆ ನಿನ್ಗೋಸ್ಕರ. ನಾನು ಇಲ್ಲೇ ಇದ್ರೆ ನನ್ನ ಹತ್ರ ಬೇರೆ ಬೇರೆ ಕೆಲಸನೇ ಮಾಡಿಸ್ತಾರೆ. ಆಗಲ್ಲ ಅಂತ ಹೇಳು. ಆಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಅದೆಲ್ಲ ಗೊತ್ತಿಲ್ಲ. ನೀನೆಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ಫಸ್ಟ್ ಓದ್ ಮುಗಿಸೆ, ಪರ್ಮನೆಂಟಾಗಿ ನನ್ನ ಜೊತೆನೇ ಇರ್ತೀಯಾ? ದೇವ್ರೇ ಕಾಪಾಡಪ್ಪ. ಗೀತನ ಏನಾಯ್ತು? ನಿನ್ ಮನೆಗೆ ಹೋಗಿರ. ಜೀವ